ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಕರ್ಗಿ ಈಗ ಅವರೇ ನಮ್ಮಿಬ್ರು ಮದ್ವೆ ಮಾಡ್ಬೇಕು ಅಂತ ಮುಂದೆ ಬಂದಿದ್ದಾರೆ. ನಾನು ರಾಧಾ ಅವ್ರ ಮದ್ವೆಲೆ ಈ ತಾಳಿನ ನಿಮ್ ಕತ್ಗೆ ಕಟ್ಬೇಕು ಅಂತ ಇದ್ದೆ. ಆದ್ರೆ ಅದಾಗ್ಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಸತ್ತೆ. ಆದ್ರೆ ಈ ಸಲ ನಿಮ್ಮನ್ನ ನನ್ನ ಹೆಂಡತಿ ಆಗೋದ್ರಿಂದ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ, ನೀವೇ ಅನ್ಕೊಂಡ್ರು ಅದು ಸಾಧ್ಯ ಇಲ್ಲ. ಇದರಿಂದ ನೀವು ನನ್ನ ಮೇಲೆ ಕೋಪಿಸ್ಕೊಳ್ಬಹುದು, ನನ್ನ ಜೊತೆ ಜಗಳನೂ ಮಾಡಬಹುದು. ಆದ್ರೆ ಒಂದಲ್ಲ ಒಂದಿನ ನಾನು ಮಾಡಿದ ಸರಿನೇ ಅಂತ ನಿಮ್ಗೆ ಅರ್ಥ ಆಗತ್ತೆ. ಆ ದಿನದವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಆದ್ರೆ ನಿಮ್ ಪ್ರಿಯಕರನಾಗಿ ಮಾತ್ರ ಅಲ್ಲ, ನಿಮ್ಮ ಪ್ರೀತಿಯ ಗಂಡನಾಗಿ. ಉಸಿರು ನನ್ನುಸಿರು ಪ್ರತಿ ಉಸಿರಲ್ಲೂ ನೀನೇ. ಬೇಡ, ನೆಕ್ಸ್ಟ್ ವಿಡಿಯೋ ಹಾಕೋ. ಇದು ಚೆನ್ನಾಗಿದೆ. ಓಕೆ, ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಇದು ಓಕೆನಾ? ಓಕೆ, ಇದು ಚೆನ್ನಾಗಿದೆ. ಓಕೆ, ಇದು ಸ್ಕ್ರೀನ್ ಶಾಟ್ ತಗೋ. ಇದು ಚೆನ್ನಾಗಿದೆ. ಹಾ, ಇರು ಸ್ಕ್ರೀನ್ ಶಾಟ್ ತಗೋತೀನಿ. ಏ, ಕಲರ್ ಬರಕ್ ಏನ್ ಮಾಡ್ಬೇಕು ಅಂತ ಅದನ್ನು ಚೆಕ್ ಮಾಡೋಣ. ಹೌದೌದೌದೌದು. ಟೈಪ್ ಮಾಡು. ಹಾ, ನೋಡು. ಅಯ್ಯೋ, ನಿಂಗೆ ಟೈಪ್ ಮಾಡಕ್ಕೂ ಬರಲ್ವಾ? ಬಂತು. ಇದು ಪ್ಲೇ ಮಾಡು. ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಎಲ್ಲ ನಿಂಗೋಸ್ಕರನೇ. ನನ್ಗೋಸ್ಕರನಾ? ಮದ್ವೆ ಹೆಣ್ಣಲ್ವಾ, ಗೋರಂಟಿ ಹಾಕೋದಕ್ಕೆ. ಮದ್ವೆ ಹೆಣ್ಣು? ಅಯ್ಯೋ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅವಳು ಸ್ವಲ್ಪ ಹಂಗೆ ಅಂತ ನಿಂಗೆ ಗೊತ್ತಿಲ್ವಾ? ಮದ್ವೆಲಿ ನೀನ್ ಜಯಂತಿ ಜೊತೆ ಇರ್ತೀಯಲ್ಲ, ಅದಕ್ಕೆ ನಿನ್ ಮದ್ವೆ ಅಂತ ಹೇಳ್ಬಿಡ್ಲು ಅಲ್ವೇ ಮಮ್ಮ? ಹೌದೌದು, ಅದಕ್ಕೆ ಅಲ್ಲ ಮಮ್ಮಕ್ಕ. ಜಯಂತಿ ಅಕ್ಕನ ಜೊತೆ ಇದ್ರೆ ನಾನ್ ಯಾಕೆ ಮೆಹಂದಿ ಹಾಕ್ಸ್ಕೋತೀನಿ? ಜಯಂತಿ ಅಕ್ಕ ತಾನೇ ಹಾಕ್ಸ್ಕೋಬೇಕು. ನೀ ಎಲ್ಲದಕ್ಕೂ ಪ್ರಶ್ನೆ ಮಾಡ್ಬೇಡ. ಪ್ರಶ್ನೆ ಕೇಳೋದು ಈಸಿ, ಉತ್ತರ ಕೊಡೋದು ತುಂಬಾ ಕಷ್ಟ. ಹೌದು ಮೈನಾ, ಈ ಮದ್ವೆ ಹುಡುಗಿ ಜೊತೆ ಇರ್ತಾರಲ್ಲ, ಯಾರದು? ಕಳ್ಸ್ಕಿತ್ತಿ. ಕರೆಕ್ಟ್. ಇವಾಗ ನೀನ್ ಅದೇ. ಸೊ ಜಯಂತಿಗ್ ಮಾಡೋ ಎಲ್ಲಾ ಶಾಸ್ತ್ರಗಳನ್ನ ನಿಂಗೂ ಮಾಡ್ಬೇಕು. ಅವಳಿಗೆ ಅರ್ಶನ ಹಚ್ಚಿದ್ರೆ ನಿಂಗೂ ಹಚ್ಬೇಕು. ಅವಳಿಗೆ ಅಕ್ಷತೆ ಹಾಕಿದ್ರೆ ನಿಂಗೂ ಹಾಕ್ಬೇಕು. ಅವಳ ಕೈ ಗೋರಂಟೆ ಹಾಕಿದ್ರೆ ನಿಂಗೂ ಹಾಕ್ಬೇಕಲ್ವಾ? ಅವಳ ಕೊರಳಿಗೆ ತಾಳಿ ಕಟ್ಟಿದ್ರೆ ನಿಂಗೂ ಕಟ್ಬೇಕು. ಎಲ್ಲದಕ್ಕೂ ಪ್ರಶ್ನೆ ಕೇಳ್ಬೇಡ ಮೈನಾ. ಗೋರಂಟೆ ಹಾಕಿಸ್ಕೋತಿಲ್ವಾ ಇವಾಗ? ಅಕ್ಕ, ಮಾಮ, ನೀನ್ ವಟವಟ ಅಂತ ಏನೇನೋ ಹೇಳ್ಬೇಡ. ಈಗೇನು ಅವಳು ಮೆಹಂದಿ ಹಾಕ್ಸ್ಕೋಬೇಕಲ್ವಾ? ಹಾಕ್ಸ್ಕೋತಾಳೆ. ಮೈನಾ ಕೂತ್ಕೋ. ಅದ್ ಸರಿ, ಆ ಮದ್ವೆ ಗಂಡನ್ ಫ್ರೆಂಡ್ ಧ್ರುವಂಗೂ ಇದೇ ತರ ಗೋರಂಟೆ ಹಾಕ್ತಿರ್ತಾರಲ್ವಾ? ಮಮ್ಮಕ್ಕ, ನೀವ್ ಏನ್ ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಚೆನ್ನಾಗ್ ಅರ್ಥ ಆಯ್ತು. ನನ್ಗೆ ಯಾವ ಮೆಹಂದಿನೂ ಬೇಡ, ಏನು ಬೇಡ. ಏ ಮೈನಾ, ಮಮ್ಮ ಕೊಲೆ ಮಾಡ್ತೀನಿ ನಿನ್ನ. ಅಲ್ಲ ಮೈನಾ, ಅವಳೇನೇನೋ ಮಾತಾಡ್ತಾಳಂತ ನೀನು ಕೋಪ ಮಾಡ್ಕೊಂಡು ಹೋಗ್ತೀಯಾ? ಅಲ್ಲಿ ಎಕ್ಸ್ಪ್ಲೇನ್, ನೀನ್ ಅರ್ಥ ಮಾಡ್ಕೊ. ಈಗ ರಾಧಕ್ಕನ್ ಮದ್ವೆಲಿ ನೀನು ಧ್ರುವ ಮುಂದೆ ನಿಂತ್ಕೊಂಡ್ ಮದ್ವೆ ಮಾಡಿದ್ರೋ ಇಲ್ವೋ? ನಿಂತ್ಕೊಂಡಿದ್ರಿ ಅಲ್ವಾ? ಈಗ ಜಯಂತಿ ಆನಂದ್ ಮದ್ವೆಲಿ ನೀವಿಬ್ರು ಮುಂದೆ ನಿಂತ್ಕೊಂಡ್ ಮದ್ವೆ ಮಾಡ್ಬೇಕಂತ ಅವ್ರಿಗೆ ಆಸೆ ಇರುತ್ತೆ ತಾನೆ? ಆಸೆ ನೀವಿಬ್ರು ಪೂರೈಸ್ಬೇಕು ತಾನೆ? ಈಗ ನೋಡು, ಆನಂದ್ ಪಕ್ಕದಲ್ಲಿ ಧ್ರುವ, ಜಯಂತಿ ಪಕ್ಕದಲ್ಲಿ ನೀನು. ನೀವಿಬ್ರು ಗಂಡು ಹೆಣ್ಣು ಪಕ್ಕದಲ್ಲಿ ನಿಂತ್ಕೋಬೇಕಂದ್ರೆ ಚೆನ್ನಾಗ್ ಕಾಣಿಸ್ಬೇಕಲ್ವಾ? ಚೆನ್ನಾಗ್ ಕಾಣಿಸ್ಬೇಕಂದ್ರೆ ನೀವಿಬ್ರು ಚೆನ್ನಾಗ್ ರೆಡಿ ಆಗಿರ್ಬೇಕಲ್ವಾ? ಈಗ ಜಯಂತಿ ಕೈಯಲ್ಲಿ ಗೋರಂಟಿ ಇರುತ್ತೆ, ಇವಾಗ ನಿನ್ ಕೈಯಲ್ಲೂ ಗೋರಂಟಿ ಇರ್ಬೇಕಲ್ವಾ? ಕಷ್ಟಪಟ್ಟು ಅರ್ಥ ಮಾಡಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳೆ. ಮೈನಾ, ಹಾಕಿಸ್ಕೋ, ಕೂತ್ಕೋ. ನೀವ್ ಎಷ್ಟೇ ಹೇಳಿದ್ರು ನನ್ ಮೆಹಂದಿ ಹಾಕ್ಸ್ಕೊಳಲ್ಲ. ಆಮೇಲೆ ಧ್ರುವರ್ ಜೊತೆ ನನ್ನ ಸೇರಿಸಿ ಮಾತಾಡೋದನ್ನ ನಿಲ್ಸಿ. ಹಳೆದನ್ನೆಲ್ಲ ನೆನೆಸ್ಕೊಂಡು ಆಗ್ತಿರೋ ಒಳ್ಳೆ ಕಾರ್ಯನ ಹಾಳ್ ಮಾಡ್ಬೇಡ. ನೋಡು, ನೀನ್ ಅವ್ರ ಮದ್ವೆಲಿ ಚೆನ್ನಾಗ್ ಓಡಾಡ್ಲಿಲ್ಲ ಅಂದ್ರೆ ಅವ್ರೆಲ್ಲರಿಗೂ ಬೇಜಾರಾಗಲ್ವಾ? ಮೈನಾ, ಗೋರಂಟಿ ಹಾಕ್ಸ್ಕೊಂಡ್ರೆ ಮೈ ತಂಪಾಗುತ್ತೆ, ಒಳ್ಳೇದಂತೆ. ಅವತ್ ನಿಂಗ್ ಹೊಟ್ಟೆ ನೋವು ಬಂತಲ್ಲ, ಆತರ ಹೊಟ್ಟೆ ನೋವು ಬರಲ್ಲ ಅಲ್ವಾ ಖುಷಿ? ಬಾ, ಗೋರಂಟಿ ಹಾಕ್ಸ್ಕೊ. ಕೂತ್ಕೋ. ಈ ಕಡೆಯಿಂದ ಬಾ. ನೀನ್ ಅಜ್ಜಿ.
ಫೋನ್ ತೆಗ್ಯ, ಬರೀ ಇದೆ. ಹಾಕು ಹಾಕು, ಡಿಸೈನ್ ಹಾಕು. ಹಾಕು. ಮಾಮ ಯಾಕೆ ಕಾಲ್ ಮಾಡ್ತಾ ಇದ್ದಾಳ? ಹಲೋ ಮಾಮ. ಧ್ರುವ, ನಿಂಗ್ ವಿಡಿಯೋ ಕಾಲ್ ಮಾಡ್ತೀನಿ, ನಿಂಗೊಂದು ಸರ್ಪ್ರೈಸ್ ಐತಿ. ಸರ್ಪ್ರೈಸಾ? ಇಷ್ಟೊತ್ತಲ್ಲ? ಏನ್ ಸರ್ಪ್ರೈಸ್ ಇರುತ್ತೆ? ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ಬಿಟ್ಲಲ್ಲ. ಮಮ್ಮಕ್ಕ ಏನ್ ಮಾಡ್ತಿದ್ದೀರಾ? ಏನಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ನೀರು. ಹೇ ಮೈನಾ, ಖುಷಿ ನಿನ್ ಕೈಯಲ್ಲಿ ಕೆಂಡ ಹಾಕ್ತಿದ್ದಾಳೇನ? ಗೋರಂಟಿ ಹಾಕ್ತಿದ್ದಾಳೆ, ಸ್ವಲ್ಪ ನಗು ಅಲ್ಲ? ಅಯ್ಯೋ ದೇವ್ರೆ, ನಗ್ತಿದ್ದೀನಲ್ವಾ? ಈ ಸಾಕಾ? ಪುಷ್ಪಕ್ ಸರ್. ಹಲೋ ಸರ್. ಧ್ರುವ, ನೀನ್ ಒಬ್ನೇ ಇದೆಯಲ್ಲ? ನಿನ್ ಸುತ್ತಮುತ್ತ ನಿನ್ ಮನೆಯವ್ರು ಯಾರಾದ್ರೂ ಇದ್ದಾರಾ? ಇಲ್ಲ ಸರ್, ನಾನು ಒಬ್ನೇ ಇದ್ದೇನೆ. ಏನ್ ವಿಷಯ ಸರ್? ಇದುವರೆಗೂ ನಾನು ನಿನ್ನ ಹತ್ರ ಎಷ್ಟೋ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಯಾಕೆ, ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ನಿನ್ ಜೊತೆ ಜಗಳ ಆಡಿದ್ದೀನಿ. ಆದ್ರೆ ಇಲ್ಲಿವರೆಗೂ ನಮ್ಮ ಮನೆಯವ್ರ ಹತ್ರ ನಿನ್ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ದೀನ? ಸರ್, ಇವಾಗ ಈ ವಿಷಯ ಎಲ್ಲ ಯಾಕೆ ಸರ್? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ.